ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಚಕ್ರವರ್ತಿನಂ. ಭಗವಂತನ ಆದೇಶದಂತೆ ದುರ್ಗಾದೇವಿ ದೇವಕಿಯ 7ನೇ ಗರ್ಭವನ್ನು ತೆಗೆದುಕೊಂಡು ಹೋಗಿ ರೋಹಿಣಿಯ ಉದರದಲ್ಲಿ ಸ್ಥಾಪಿಸಿದ್ದಾಳೆ. ಈ ಕಾರಣದಿಂದಲೇ ಅಲ್ಲಿ ಹುಟ್ಟುವಂತಹ ರೋಹಿಣಿಯಲ್ಲಿ ಹುಟ್ಟುವಂತಹ ಮಗುವಿಗೆ ಸಂಕರ್ಷಣ, ಬಲ, ರಾಮ, ಬಲಭದ್ರ ಈ ಥರದ ಹೆಸರುಗಳಿಂದ ಜನ ಕರೀತಾರೆ. ಇದಾದ ಮೇಲೆ 8ನೇ ಗರ್ಭವಾಗಿ ಭಗವಂತ ತಾನು ಅವತಾರ ಮಾಡಿ ಬರ್ತಾ ಇದ್ದಾನೆ. ಅದನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಮಭಯಂಕರಃ ಅವಿವೇಶಾಂಶಭಾಗೇನ ಮನ ಆನಕದುಂದುಭೇ. ಭಕ್ತರಿಗೆ ಅಭಯವನ್ನ ಉಂಟು ಮಾಡುವ ವಿಶ್ವಾತ್ಮ ಸರ್ವವ್ಯಾಪಿಯಾದ ಭಗವಾನಪಿ ಭಗವಂತನೂ ಕೂಡ ಅಂಶಾಂಶಭಾಗೇನ ತನ್ನ ಅಂಶವಾದ ಕೃಷ್ಣಕೇಶ ರೂಪದಿಂದ ಆನಕದುಂದುಭೇಹೆ ಅಂದರೆ ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು ಅಂತಿದೆ. ಇಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ನಿರ್ಣಯವನ್ನ ಬರೆದಿದ್ದಾರೆ. ಏನು, ಯಾಕೆ ಇಲ್ಲಿ ನಿರ್ಣಯ ಬರೆಯುವ ಅವಶ್ಯಕತೆ ಆದರೂ ಏನು ಮಧ್ವಾಚಾರ್ಯರಿಗಿದೆ ಅಂದ್ರೆ, ಮುಂದೆ ಇಲ್ಲಿಂದ ಮೂರು ಶ್ಲೋಕ, ಈ ಶ್ಲೋಕದಿಂದ ಹಿಡಿದುಕೊಂಡು ಇನ್ನೆರಡು ಶ್ಲೋಕ, ಒಟ್ಟು 3 ಶ್ಲೋಕ. ಈ 3 ಶ್ಲೋಕಗಳಲ್ಲಿ ಭಗವಂತ ವಸುದೇವನನ್ನ ಪ್ರವೇಶಿಸಿದ, ತನ್ಮೂಲಕವಾಗಿ ದೇವಕಿಯನ್ನ ಪ್ರವೇಶಿಸಿದ ಅಂತ ವರ್ಣನೆ ಮಾಡ್ತಾರೆ. ಇದನ್ನ ನೋಡುವಾಗ ಸಾಮಾನ್ಯವಾಗಿ ಎಲ್ರಿಗೂ ಏನನ್ಸುತ್ತೆ, ಮೊದಲು ವಸುದೇವನ ಶರೀರವನ್ನು ಪ್ರವೇಶಿಸಿದ, ಆಮೇಲೆ ದೇವಕಿಯ ಉದರವನ್ನ ಪ್ರವೇಶಿಸಿದ ಅಂತ ಹೇಳಬೇಕಾದ್ರೆ, ಸಾಮಾನ್ಯವಾಗಿ ಉಳಿದವರು ಹೇಗೆ ಮನುಷ್ಯರು ತಂದೆಯ ಉದರವನ್ನ ಪ್ರವೇಶಿಸಿ ಆಮೇಲೆ ತಾಯಿಯ ಉದರವನ್ನ ಪ್ರವೇಶ ಮಾಡ್ತಾರೋ, ಹಾಗೆ ಭಗವಂತನೂ ಕೂಡ ಶುಕ್ಲ ಮತ್ತು ಶೋಣಿತಗಳ ಇವುಗಳ ಸಂಬಂಧದಿಂದ ಹುಟ್ಟಿದವನೇನೋ ಎಂಬ ಶಂಕೆ ಬರಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ರೇತಸ್ಸಿಚಮೇವ ಅನುಪ್ರವಿಶತಿ ಅಥ ಮಾತರಂ. ಯಾವಾಗ ರೇತಸ್ಸೇಚನ ಆಗುತ್ತೋ ಆವಾಗ ತಾಯಿಯನ್ನ ಪ್ರವೇಶ ಮಾಡ್ತಾನೆ ಅನ್ನುವಂತಹ ವೇದಮಂತ್ರ. ಯೋಗೋಥ ಅನ್ನುವಂತಹ ಸೂತ್ರ ಇವೆಲ್ಲ ಏನು ಹೇಳುತ್ತೆ ಅಂತಂದ್ರೆ, ತಂದೆಯಿಂದ ತಾಯಿಗೆ ಪ್ರವೇಶ ಮಾಡೋದು ಹೇಗೆ ಅಂತಂದ್ರೆ ರೇತಸ್ಸಿನ ಮೂಲಕವಾಗಿ ಎಂಬುದಾಗಿ ಹೇಳ್ತಾ ಇದೆ. ಹಾಗಾಗಿ ಭಗವಂತನ ಅವತಾರವೂ ಕೂಡ ಹೀಗೇನಾ ಅನ್ನುವಂತಹ ಭ್ರಮೆ ಬರಲಿಕ್ಕೆ ಅವಕಾಶ ಇದೆ. ಆದರೆ ಭಗವಂತನದ್ದು ಈ ಥರದ ಜನ್ಮ ಅಲ್ಲ ಅದು ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕೋಸ್ಕರವಾಗಿ ಆಚಾರ್ಯರು ಇಲ್ಲಿ ಈ ಪ್ರಮಾಣ ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ.
ಏನದು? ಆವಿಶ್ಯ ಪಿತರಂ ವಿಷ್ಣು ಸ್ವರೂಪೇಣೈವ ಮಾತರಂ ವಿಡಂಬನಾರ್ಥಂ ಲೋಕಸ್ಯ ನಿರ್ಜನಿಶ್ಚಾಪ್ಯಥಾ ವಿಶತ್ ಆನಂದ ಮಾತ್ರ ದೇಹೇನ ಜಾತವತ್ ಸಂಪ್ರದೃಶ್ಯತೆ. ಭಗವಂತ ತಂದೆಯನ್ನ ಪ್ರವೇಶಿಸಿ, ಹೇಗೆಂದರೆ ಸ್ವರೂಪೇಣ ಇವ ತಂದೆ, ಇದು ಒಂದು ಲೋಕ ವಿಡಂಬನೆ, ಲೋಕದ ನೀತಿಯನ್ನ ಅನುಸರಿಸುವಂತಹದ್ದು. ಸಾಮಾನ್ಯವಾಗಿ ಉಳಿದವರೆಲ್ಲ ಹೇಗೆ ಹುಟ್ಟಿ ಬರ್ತಾರೋ ಆ ರೀತಿಯಲ್ಲಿ ಭಗವಂತನೂ ಕೂಡ. ಆದರೆ ಇಲ್ಲಿ ದೇಹದಿಂದ ತಾನು ಪ್ರವೇಶ ಮಾಡಲಿಲ್ಲ, ತನ್ನ ಸ್ವರೂಪದಿಂದ ಪ್ರವೇಶವನ್ನ ಮಾಡ್ತಾ ಇದ್ದ. ಎಂಥ ಸ್ವರೂಪವನದ್ದು? ಆನಂದ ಮಾತ್ರ ದೇಹೇನ, ಆನಂದಾತ್ಮಕವಾಗಿರತಕ್ಕಂಥ ದೇಹದಿಂದ ನಿರ್ಜನಿಶ್ಚ ಅಥಾಪಿ, ನಿರ್ಜನಿಹಿ, ಜನಿಹಿ ಅಂದರೆ ಜನ್ಮ, ನಿರ್ಜನಿಹಿ ತನಗೆ ಯಾವುದೇ ವಿಧವಾಗಿರತಕ್ಕಂತಹ ಜನನಗಳು ಇಲ್ಲದೇ ಇದ್ದರೂ ಲೋಕದ ವಿಡಂಬನೆಗಾಗಿ ಭಗವಂತ ತಾನು ಹುಟ್ಟಿದವನಂತೆ ತೋರಿಸ್ತಾನೆ. ತಂದೆಯಿಂದ ತಾಯಿಗೆ ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶವನ್ನು ಮಾಡುವುದು ಅಂತಂದರೆ ಉಳಿದವರು ರೈತಸ್ಸಿನ ಮೂಲಕವಾಗಿ ಪ್ರವೇಶ ಮಾಡುವಂತೆ ಪ್ರವೇಶ ಅಲ್ಲ. ಇವನೊಂದು ಆನಂದಾತ್ಮಕವಾದ ದೇಹದಿಂದಲೇ ತಾಯಿಯನ್ನ ಪ್ರವೇಶವನ್ನ ಮಾಡ್ತಾನೆ, ಹೀಗೆ ಹೇಳ್ತಾನೆ. ಇಲ್ಲಿ ಕೃಷ್ಣಾವತಾರದ ಪ್ರಸಂಗ ಆದ್ದರಿಂದಾಗಿ ಏನು ಮಾಡಬಹುದಿತ್ತು? ಆವಿಶ್ಯ ಪಿತರಂ ವಿಷ್ಣು, ತಂದೆಯನ್ನ ಪ್ರವೇಶಿಸಿದ ಅಂತ ಹೇಳೋದ್ರ ಬದಲು ಆವಿಶ್ಯ ವಸುದೇವಂ ಅಂತ ವಸುದೇವನನ್ನ ಬಗ್ಗೆ ಹೇಳಬೇಕಿತ್ತು. ಆದರೆ ವಸುದೇವ ಅಂತ ವಿಶೇಷವಾಗಿ ಅವನ ಹೆಸರನ್ನು ಉಲ್ಲೇಖ ಮಾಡದೆ ಪಿತರಂ, ತಂದೆಯನ್ನ ಪ್ರವೇಶ ಮಾಡಿದ ಅಂತ ಹೇಳೋ ಉದ್ದೇಶ, ಶ್ರೀಮದ್ ಆಚಾರ್ಯರು ಇಲ್ಲಿ ಕೊಟ್ಟಿರುವ ಈ ನಿರ್ಣಯ ಬರೀ ಕೃಷ್ಣಾವತಾರಕ್ಕೆ ಮಾತ್ರ ಸಂಬಂಧಪಟ್ಟ ನಿರ್ಣಯ ಅಲ್ಲ. ಭಗವಂತ ತಾನು ಎಲ್ಲೇ ಅವತಾರವನ್ನ ಮಾಡಿದರೂ ಕೂಡ ಹೀಗೇನೆ. ಅದಕ್ಕೆ ಪಿತರಂ ಅಂತ ಹೇಳಿ, ಅಂದರೆ ಎಲ್ಲಿಯೇ ತಂದೆಯನ್ನು ತಾನು ಪ್ರವೇಶ ಮಾಡಿದರೂ ಕೂಡ ಸ್ವರೂಪ ದೇಹದಿಂದಲೇ ತಾನು ಪ್ರವೇಶ ಮಾಡ್ತಾನೆ ಹೊರತಾಗಿ ಬೇರೆದಲ್ಲ. ಹಾಗೆ ಮಾತರಂ, ಅಲ್ಲಿಯೂ ಅಷ್ಟೆ, ದೇವಕಿಯನ್ನು ಪ್ರವೇಶ ಮಾಡಿದ ಅಂತ ಹೇಳಿಲ್ಲ, ತಾಯಿಯನ್ನ ಪ್ರವೇಶ ಮಾಡ್ದ. ನೀವು ದಶರಥ ಕೌಸಲ್ಯನ ತಗೊಳ್ಳಿ, ಅಥವಾ ಅದಿತಿ ಕಶ್ಯಪರನ್ನು ತಗೊಳ್ಳಿ, ಯಾವುದೇ ಒಂದು ಸಂದರ್ಭದಲ್ಲಿಯೂ ಕೂಡ ಭಗವಂತನ ಅವತಾರ ಅಂತಂದ್ರೆ ಉಳಿದವರ ಅವತಾರದಂತೆ ರೇತಸ್ಸಿ ಚಮೇವ ಅನುಪ್ರವಿಶತಿ ಅಥ ಮಾತರಂ ಅನ್ನುವ ರೀತಿಯಲ್ಲಿ ಸಾಮಾನ್ಯ ಮನುಷ್ಯರಿಗೆ ನಿರೂಪಣೆ ಮಾಡಿದಂತೆ ಇವನ ಅವತಾರ ಅಲ್ಲ, ಅವನ ಹುಟ್ಟಲ್ಲ, ಇದು ವಿಲಕ್ಷಣವಾಗಿರತಕ್ಕಂಥದ್ದು ಅನ್ನೋದನ್ನ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಪಿತರಂ ಮಾತರಂ ಅನ್ನುವ ಸಾಮಾನ್ಯ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ ಹೊರತಾಗಿ ವಸುದೇವಂ ದೇವಕಿ ಮುಂತಾಗಿರುವಂತಹ ಮಾತನ್ನ ಪ್ರಯೋಗ ಮಾಡಲಿಲ್ಲ. ಇಷ್ಟು ಆ ಶ್ಲೋಕಕ್ಕೆ ಅರ್ಥ. ಮುಂದಿನ ಶ್ಲೋಕವನ್ನು ನಾವು ನೋಡೋದು ಅಂತಾದರೆ, ಸಬಿಭ್ರತ್ ಪೌರುಷಂ ಧಾಮ ಬಿಭ್ರತ್ ಪೌರುಷಂ ಧಾಮ ರಾಜಮಾನೋ ಯಥಾ ರವಿಃ ರಾಜಮಾನೋ ಯಥಾ ರವಿಃ ದುರಾಸದೋತಿ ದುರ್ಧರ್ಷೋ ದುರಾಸದೋ ಅತಿ ದುರ್ಘರ್ಷೋ ಭೂತಾನಾಂ ಸಂಬಭೂವಃ. ಭೂತಾನಾಂ ಸಂಬಭೂವಃ. ಪೌರುಷಂ ಧಾಮ, ಪೌರುಷಂ ಧಾಮ ಅಂದರೆ ಪರಮಪುರುಷನಾದ ಭಗವಂತನ ಸಂಬಂಧಿಯಾದ ಧಾಮ, ಆ ತೇಜಸ್ಸು. ದೇವರು ಸಾಕ್ಷಾತ್ ಪರಮಪುರುಷನಾದ ಭಗವಂತ ವಸುದೇವನಲ್ಲಿ ಬಂದು ಸನ್ನಿಹಿತನಾಗಿದ್ದ. ಅದನ್ನ, ಆ ಭಗವಂತನ ಆ ಸಾನ್ನಿಧ್ಯವನ್ನ, ಭಗವಂತನ ಆ ತೇಜಸ್ಸನ್ನ ಧರಿಸಿರತಕ್ಕಂತಹ ವಸುದೇವನು ಹೇಗಿದ್ದ ಅಂತಂದ್ರೆ ರಾಜಮಾನಃ ರವಿಹೀವ, ಪ್ರಕಾಶಮಾನನಾಗಿರತಕ್ಕಂತಹ ಸೂರ್ಯನಂತೆ ಇದ್ದ. ದುರಾಸದ ಅತಿ ದುರ್ಧರ್ಷ. ದುರಾಸದ ಅಂತಂದ್ರೆ ಯಾರಿಂದಲೂ ಕೂಡ ಹೇಗೆ ಸೂರ್ಯನು
ಅವನನ್ನು ಯಾರೂ ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ದುರ್ಧರ್ಷ, ಯಾರೂ ಕೂಡ ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಅವನನ್ನು ಹೊಂದಲಿಕ್ಕೂ ಸಾಧ್ಯ ಇಲ್ಲ, ಯಾರೂ ಅವನನ್ನು ಸೋಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹೇಗೋ ಹಾಗೆ ಭೂತಾನ, ಸಕಲ ಪ್ರಾಣಿಗಳಿಗೆ, ಸಕಲ ಜೀವರಾಶಿಗಳಿಗೆ ವಸುದೇವ ಹೇಗೆ ಕಾಣಿಸ್ತಾ ಇದ್ದ ಆವಾಗ ಅಂತಂದರೆ, ಸಾಧ್ಯವೇ ಇಲ್ಲಪ್ಪ, ಇವನನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಇವನನ್ನು ಸೋಲಿಸ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಷ್ಟು ಸೂರ್ಯನಂತೆ ಪ್ರಕಾಶಮಾನನಾಗಿ ಕಂಗೊಳಿಸ್ತಾ ಇದ್ದಾನೆ. ತಥೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ. समाहित शूरसुतेन देवी ದಧಾರ ಸರ್ವಾತ್ಮಕಮಾತ್ಮಭೂತಂ हार सर्वात्मकमात्मभूतम् ಕಾಷ್ಠಾ ಯಥಾನಂದಕರಂ ನಭಸ್ತಃ. अष्टा यथानन्दकरं नभस्तः. ತತಃ ಆಮೇಲೆ, ಅಂದರೆ ಭಗವಂತ ಯಾವಾಗ ವಸುದೇವನನ್ನ ಪ್ರವೇಶ ಮಾಡದ ಆ ನಂತರದಲ್ಲಿ ದೇವಕಿಯು ಶೂರಸುತೇನ, ವಸುದೇವನಿಂದ ಸಮಾಹಿತಂ ಸ್ಥಾಪಿಸಲ್ಪಟ್ಟ ಅಚ್ಯುತಾಂಶಂ, ಶ್ರೀಕೃಷ್ಣನ ಕೃಷ್ಣಕೇಶ ಆ ಅಂಶವನ್ನು ತಧಾರ ತಾನು ಧರಿಸಿದಳು. ಅದು ಹೇಗಿದೆ ಅಂತಂದ್ರೆ, ಜಗನ್ಮಂಗಲ, ಜಗತ್ತಿಗೆ ಮಂಗಲವನ್ನು ಉಂಟು ಮಾಡತಕ್ಕಂತಹ ಆ ಅಂಶ ಅದು. ಸರ್ವಾತ್ಮಕಂ, ಸರ್ವಾತ್ಮ ಅಂದ್ರೆ ಭಗವಂತ, ಸರ್ವವ್ಯಾಪಿಯಾದ ಭಗವಂತ. ಆ ಭಗವಂತನ ಶಕ್ತಿ ಸ್ವರೂಪವಾಗಿರತಕ್ಕಂತಹ ಆ ಸನ್ನಿಧಾನ. ಸರ್ವಾತ್ಮ ಅನ್ನೋ ಶಬ್ದ ಮುಂದುವರೆದು ಸರ್ವಾತ್ಮಕ ಅಂತ ಆಗಿದೆ. ಸರ್ವಾತ್ಮ ಅಂದ್ರೆ ಸರ್ವವ್ಯಾಪಿಯಾದ ಭಗವಂತ, ಅವನ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಅಥವಾ ಭಗವಂತ ಸರ್ವಾತ್ಮಕ ಯಾಕೆ, ಆ ಧಾಮ, ಆ ತೇಜಸ್ಸು ಸರ್ವಾತ್ಮಕ ಯಾಕಾಗಿತ್ತು ಅಂತಂದ್ರೆ, ಸರ್ವಾತ್ಮ ಅಂದ್ರೆ ಎಲ್ಲ ಜೀವರಾಶಿಗಳು, ಎಲ್ಲ ಆತ್ಮ ಜೀವರುಗಳು, ಅವರಿಗೆ ಕಂ ಅಂದ್ರೆ ಸುಖ. ಕಂ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಎಲ್ಲ ಜೀವರಿಗೆ ಕಂ ಸುಖ ಅನ್ನುವಂಥದ್ದು ಯಾವ ಭಗವಂತನಿಂದ ಉಂಟಾಗ್ತಾ ಇದೆಯೋ ಆ ಭಗವಂತ ಸರ್ವಾತ್ಮಕ. ಆತ್ಮಭೂತಂ ಅಂತ ಮುಂದೆ ಶಬ್ದ ಇದೆ. ಆತ್ಮಭೂತಂ ಅಂದ್ರೆ ಸರ್ವರ ಅಂತರ್ಯಾಮಿ ಆಗಿದ್ದಾನೆ ಅಂತ ಅರ್ಥ. ಇದರರ್ಥ ದೇವಕಿಗೂ ಕೂಡ ಅಂತರ್ಯಾಮಿ ಆಗಿರತಕ್ಕಂಥವನು. ಅಥವಾ ಆತ್ಮಭೂತಂ ಅಂತಂದ್ರೆ ವಸುದೇವ ದೇವಕಿಯರು ಮಾಡಿರುವ ತಪಸ್ಸಿನ ಫಲವಾಗಿ ಆತ್ಮಭೂತಂ ಅಂದ್ರೆ ಪ್ರಕಟನಾಗಿದ್ದಾನೆ. ಅಥವಾ ಇನ್ನೊಂದು ಅರ್ಥ, ಆತ್ಮಭೂತಂ ಅಂದ್ರೆ ಆತ್ಮಭೂಹು ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನಿಗೆ ಇಷ್ಟವನ್ನ ಕೊಡುವವನಾಗಿದ್ದಾನೆ, ಇಷ್ಟವನ್ನ ಉಂಟು ಮಾಡುವವನಾಗಿದ್ದಾನೆ. ಅವನು ಪ್ರಾರ್ಥನೆ ಮಾಡಿದ್ದಾರೆ, ಆದ್ರಿಂದ ಅವನಿಗೆ ಇಷ್ಟವನ್ನು ಉಂಟು ಮಾಡುವವನಾಗಿದ್ದಾನೆ. ಅಥವಾ ಚತುರ್ಮುಖ ಬ್ರಹ್ಮದೇವರಿಗೆ ಇಷ್ಟವಾದ ದೈವವಾಗಿದ್ದಾನೆ. ಆದ್ದರಿಂದ ಆತ್ಮಭೂತಂ.
ಆನಂದಕರಂ, ಮುಕ್ತರಿಗೂ ಕೂಡ ಮೋಕ್ಷವನ್ನು ಪಡೆದವರಿಗೂ ಕೂಡ ಆನಂದವನ್ನು ಉಂಟು ಮಾಡತಕ್ಕಂತಹ ಅವನನ್ನ ದಧಾರ, ದೇವಕಿಯು ಧರಿಸಿದಳು. ಹೇಗೆ? ಅದಕ್ಕೆ ಒಂದು ಉಪಮೆಯನ್ನ ಕೊಡ್ತಿದ್ದಾರೆ. ಹೇಗೆ ಅಂತಂದ್ರೆ, ಹೋಲಿಕೆ. ಕಾಷ್ಠ ಪೂರ್ವ ದಿಕ್ಕು ಹೇಗೆ ಆನಂದಕರಂ, ಆನಂದವನ್ನು ಉಂಟು ಮಾಡತಕ್ಕಂತಹ ಚಂದ್ರನನ್ನು, ನಭಸ್ತಃ ಆಕಾಶದಲ್ಲಿ ಹೇಗೆ ಪೂರ್ವ ದಿಕ್ಕು ಧಾರಣೆ ಮಾಡುತ್ತೋ ಹಾಗೆ ದೇವಕಿಗೂ ಕೂಡ ಈ ಕಾಷ್ಠ ಅನ್ನೋದನ್ನ ವಿಶೇಷಣ ಮಾಡಬಹುದು. ಹೇಗೆ ಅಂತಂದ್ರೆ, ಕಾಷ್ಠ ಅಂದ್ರೆ ಪೂರ್ಣವಾದ ಮನೋಭಿಲಾಷೆಗಳು. ಕಾಷ್ಠ ಅಂದ್ರೆ ತುತ್ತ ತುದಿ ಅಂತ ಅರ್ಥ. ಕಾಷ್ಠ ಅನ್ನೋ ಶಬ್ದಕ್ಕೆ ಸಾ ಕಾಷ್ಠ, ಸಾ ಪರಾಗತಿ ಅಂತ ಅರ್ಥ. ಸಾ ಕಾಷ್ಠ ಅಂದ್ರೆ ಅದು ತುತ್ತ ತುದಿ, ಅಂದ್ರೆ ಪೂರ್ಣವಾದ ಮನಸ್ಸಿನ ಕಾಮನೆಗಳು ಉಳ್ಳಂತವಳು. ದೇವಿ ಅಂದ್ರೆ ಪ್ರಕಾಶಮಾನಳಾದ. ಈ ಕಾಷ್ಠ ಪೂರ್ವ ದಿಕ್ಕು, ಅದಕ್ಕೂ ಕೂಡ ಹೇಳ್ಬೋದು. ಹೇಗೆ ಅಂತಂದ್ರೆ, ಅದು ಜಗನ್ಮಂಗಲ ಚಂದ್ರ, ಜಗನ್ಮಂಗಲನಾಗಿದ್ದಾರೆ. ಯಾಕೆಂದ್ರೆ ಅಂಧಕಾರ ಇರುತ್ತೆ, ಚಂದ್ರ ಬರೋದಕ್ಕಿಂತ ಮುಂಚೆ ಕತ್ತಲು ಹರಡಿಕೊಂಡಿರುತ್ತೆ. ಆ ಕತ್ತಲನ್ನ ಓಡಿಸಿ, ಕತ್ತಲಿದ್ರೆ ಜನರಿಗೆ ತೊಂದರೆ, ಅದರಿಂದ ಕತ್ತಲನ್ನ ಚಂದ್ರ ಓಡಿಸಿದಾಗ ಏನಾಗುತ್ತೆ, ಅದು ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವನಾಗ್ತಾನೆ. ಅಚ್ಯುತಾಂಶಂ, ಅಚ್ಯುತಾಂಶಂ ಅನ್ನೋದು ಕೂಡ ಹಿಂದೆ ಅಚ್ಯುತನ ಅಂಶವನ್ನು ಅಂತ ಒಂದು ಅರ್ಥ. ಕೃಷ್ಣಕೇಶದ ಅಂಶವನ್ನು ಅಂತ ಹಿಂದೆ ಅರ್ಥ ಮಾಡಿದ್ವಿ. ಈಗ ಚಂದ್ರನಿಗೂ ಅದನ್ನು ವಿಶೇಷಣವನ್ನಾಗಿ ಮಾಡಿ ಅಚ್ಯುತಾಂಶಂ ಅಂದ್ರೆ, ಅಚ್ಯುತ ಅಂತಂದ್ರೆ ನಾಶವಿಲ್ಲದ, ಅಂಶ ಅಂದ್ರೆ ಕಿರಣಗಳು ಉಳ್ಳಂತಹ ಅಂತ ಅರ್ಥ. ಅಂದ್ರೆ ಪೂರ್ಣ ಚಂದ್ರನನ್ನು, ಸಕಲ ಕಲೆಗಳಿಂದ ಕೂಡಿರತಕ್ಕಂತಹ ಚಂದ್ರನನ್ನು ಅಂತ. ಶೂರಸುತೇನ ಸಮಾಹಿತಂ ಅಂತ. ಹಿಂದೆ ದೇವಕಿಯಗೆ ಏನು ವಿಶೇಷಣ ಆಗಿತ್ತದು, ಶೂರಸುತ ಅಂತಂದ್ರೆ ವಸುದೇವನಿಂದ ಸ್ಥಾಪಿಸಲ್ಪಟ್ಟ ಅಂಶವನ್ನು ಅವಳು ಧರಿಸಿದಳು ಅಂತಿತ್ತು. ಈಗ ಇಲ್ಲಿಯೂ ಅನ್ವಯ ಮಾಡಬಹುದು. ಹೇಗೆ ಅನ್ವಯ ಮಾಡಬಹುದು ಅಂತಂದ್ರೆ, ಶೂರಸುತ ಅಂತಂದ್ರೆ, ಶೂರ ಅಂತಂದ್ರೆ ಸೂರ್ಯ. ಯಾಕೆಂದ್ರೆ ಶೂರ ಅಂತಂದ್ರೆ ಅದು ಪ್ರಚಂಡ ಅಂತ ಅರ್ಥ. ಯಾರು? ಸೂರ್ಯ ಪ್ರಚಂಡನಾಗಿರುತ್ತ, ಅವನ ಕಿರಣಗಳು ಸ್ವಲ್ಪ ತಟ್ಟುಕೊಳ್ಳಿಕ್ಕಾಗೋದಿಲ್ಲ ನಮಗೆ, ಆದ್ದರಿಂದ ಅವನು ಶೂರ. ಅವನ ಮಗ ಅಂದ್ರೆ ಅವನ ಸುತ ಅಂತಂದ್ರೆ ಅವನ ರಶ್ಮಿ. ಅದು ಹೇಗೆ ಅಂತಂದ್ರೆ, ಇನ್ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಅಮಾವಾಸ್ಯೆಯಲ್ಲಿ ಸೂರ್ಯನು ಲೀನನಾಗ್ತಾನೆ. ಅಮಾವಾಸ್ಯೆ ದಿವಸ ಚಂದ್ರನು ಸೂರ್ಯನಲ್ಲಿ ಲೀನನಾಗಿ, ಅಮಾವಾಸ್ಯೆ ಚಂದ್ರ ಕಾಣಿಸೋದಿಲ್ಲ ಪೂರ್ತಿಯಾಗಿ. ಚಂದ್ರ ಏನಾಗ್ತಾನೆ ಅಂದ್ರೆ, ಅಮಾವಾಸ್ಯೆ ದಿವಸ ಪೂರ್ಣವಾಗಿ ಸೂರ್ಯನಲ್ಲಿ ತಾನು ಲಯವನ್ನು ಹೊಂದಿ, ಮತ್ತೆ ಪುನಃ ಸೂರ್ಯನ ಸುಷುಮ್ನ ಅನ್ನುವಂತಹ ರಶ್ಮಿಯಿಂದ ಮತ್ತೆ ಪುನಃ ಪ್ರಕಟನಾಗ್ತಾನೆ ಅಂತ ಶಾಸ್ತ್ರ ಹೇಳುವಂತಹ ಒಂದು ವಿಷಯ. ಅದರಿಂದ ಇಲ್ಲಿ ಶೂರ ಸೂತೇನ ನಿಷ್ಪಾದಿತಂ ಅಂದ್ರೆ, ಶೂರ ಅಂದ್ರೆ ಸೂರ್ಯ, ಅವನ ಸುತ ಅಂದ್ರೆ ಅವನ ಕಿರಣಗಳು, ಆ ಕಿರಣದಲ್ಲಿ ಸುಷುಮ್ನ ಅನ್ನುವಂತಹ ಕಿರಣವನ್ನು ತಗೊಳ್ಬೇಕು, ಅದರಿಂದ ನಿಷ್ಪಾದಿತಂ, ಅದರಿಂದ ಪುನಃ ಅಮಾವಾಸ್ಯೆ ಅನಂತರ ದಿನದಲ್ಲಿ ಪ್ರಕಟನಾಗ್ತಕ್ಕಂತಹ ಅಂತ ಅರ್ಥ. ಇವನು ಸರ್ವಾತ್ಮಕನೂ ಆಗಿದ್ದಾನೆ ಚಂದ್ರ. ಶೂರಸುತೇನ ನಿಷ್ಪಾದಿತಂ ಅನ್ನೋದನ್ನು ಸೂರ್ಯ ಚಂದ್ರನಿಗೆ ವಿಶೇಷಣ ಮಾಡಿದರು. ಹಾಗೆ ಸರ್ವಾತ್ಮಕನೂ ಆಗಿದ್ದಾನೆ. ಹೇಗೆ ಸರ್ವಾತ್ಮಕ ಆಗಿದ್ದಾನೆ? ಎಲ್ಲ ವಿಧವಾದ ಗಿಡ, ಮರ, ಬಳ್ಳಿ ಇವೆಲ್ಲದನ್ನೂ ಕೂಡ ಹುಟ್ಟಿಸುವವನು ಅವನೇ. ಆದ್ದರಿಂದಾಗಿ ಅವನು ಸರ್ವಾತ್ಮಕ. ಆತ್ಮಭೂತಂ, ಆತ್ಮ ಅಂದ್ರೆ ಮನಸ್ಸು ಅಂತ ತಗೊಂಡಾಗ ಚಂದ್ರನು ಮನಸ್ಸಿಗೆ ನಿಯಾಮಕನಾಗಿದ್ದಾನೆ.
ಮನೋನಿಯಾಮಕನೂ ಆಗಿದ್ದಾನೆ. ಹೀಗೆ ಅದಕ್ಕೆ ಅರ್ಥವನ್ನು ಮಾಡ್ಬೇಕು. ಅಂದರೆ ಅಲ್ಲಿರುವಂತಹ ಎಲ್ಲ ವಿಶೇಷಣಗಳನ್ನು ಚಂದ್ರನಿಗೂ ಅನ್ವಯ ಮಾಡ್ತಾ ಇದ್ದಾರೆ. ಒಟ್ಟು ಏನಾಯಿತು ಶ್ಲೋಕದ ಅಭಿಪ್ರಾಯ ಅಂತಂದ್ರೆ, ದೇವಕಿಯು ವಸುದೇವನು ಸ್ಥಾಪಿಸಿದ ಆ ಭಗವಂತನ ಸನ್ನಿಧಾನವನ್ನು ತಾನು ಹೊತ್ತುಕೊಂಡಿದ್ದಾಳೆ. ಆ ಸನ್ನಿಧಾನಕ್ಕೆ, ಭಗವತ್ ಸನ್ನಿಧಾನಕ್ಕೆ ಕೆಲವು ವಿಶೇಷಣಗಳನ್ನು ಕೊಟ್ಟರು. ಅದು ಜಗತ್ತಿಗೆ ಮಂಗಳವನ್ನುಂಟು ಮಾಡುವಂತಹದ್ದು, ಅಚ್ಯುತಾಂಶಂ ಕೃಷ್ಣಕೇಶದ ಅಂಶಭೂತವಾದದ್ದು, ಅದು ಸರ್ವಾತ್ಮಕಂ ಅನ್ನೋದಕ್ಕೆ ಒಂದೆರಡು ಅರ್ಥವನ್ನು ಹೇಳಿದರು. ಅದೇ ಥರ ಆತ್ಮಭೂತವಾದ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಅತ್ಯಂತ ಇಷ್ಟವಾಗಿರತಕ್ಕಂತಹ ಆ ಕೃಷ್ಣಕೇಶ ಅಂಶವನ್ನು ದೇವಕಿಯು ಧರಿಸಿದಳು. ಹೇಗೆ ಧರಿಸಿದ್ಲು ಅಂತಂದರೆ, ಕಾಷ್ಠಾ ಯಥಾ ಆನಂದಕರಂ ನಭಸ್ತಃ, ಹೇಗೆ ಆ ದಿಕ್ಕು ಚಂದ್ರನನ್ನ ತನ್ನ ಆಕಾಶದಲ್ಲಿ ತನ್ನ ಮಧ್ಯದಲ್ಲಿ ಧಾರಣೆಯನ್ನು ಮಾಡ್ತಾಳು, ದಿಕ್ಕು ಹೇಗೆ ಧಾರಣೆ ಮಾಡುತ್ತೋ ಚಂದ್ರನು ಹಾಗೆ ಇಲ್ಲಿ ಆನಂದಕರಂ ಅಂದರೆ ಚಂದ್ರ. ಆ ಚಂದ್ರನಿಗೆ ಉಳಿದ ಎಲ್ಲ ವಿಶೇಷಣಗಳನ್ನು ಅನ್ವಯ ಮಾಡಿ ತೋರಿಸಿದರು. ಅದು ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವಂತಹದ್ದು ಚಂದ್ರ, ಏಕೆಂದರೆ ಕತ್ತಲನ್ನು ನಾಶ ಮಾಡಿ ಮತ್ತೆ ಬರ್ತಾನೆ. ಆದ್ದರಿಂದ ಇಲ್ಲಿ ಶೂರಸುತೇನ ಸಮಾಹಿತಂ, ಅವನು ಶೂರಸುತನಿಂದ ಹುಟ್ಟಿದವನು. ಶೂರ ಅಂದರೆ ಸೂರ್ಯ, ಅವನ ಸುತ ಅಂದರೆ ಅವನ ಕಿರಣ, ಸುಷುಮ್ನ ಅನ್ನುವ ಕಿರಣ, ಆ ಕಿರಣದಿಂದ ಪುನಃ ಅಭಿವ್ಯಕ್ತನಾಗುವವನು. ಇವನು ಕೂಡ ಸರ್ವಾತ್ಮಕ, ಯಾಕೆಂದರೆ ಸರ್ವ ಔಷಧಿ ವನಸ್ಪತಿಗಳು ಅಂದರೆ ಗಿಡ ಮರ ಬಳ್ಳಿ ಅವುಗಳಿಗೆ ಅತ್ಯಂತ ಪ್ರಿಯನಾದವನು. ಆತ್ಮಭೂತಂ ಅಂದರೆ ಆತ್ಮ ಅಂದರೆ ಮನಸ್ಸಿಗೆ ನಿಯಾಮಕನಾಗಿದ್ದಾನೆ. ಅಂತಹ ಚಂದ್ರನನ್ನು ಹೇಗೆ ಪೂರ್ವ ದಿಕ್ಕು ಧಾರಣೆ ಮಾಡುತ್ತೋ ಅದರಂತೆ ಭಗವಂತ ಸನ್ನಿಧಾನವನ್ನು ದೇವಕಿ ಧರಿಸಿದಳು ಅನ್ನುವಂಥ ವಿಷಯವನ್ನ ವರ್ಣನೆ ಮಾಡ್ತಾರೆ. ಸಾಕು, ಇಲ್ಲಿಗೆ ಸಾಕು, ನಿಲ್ಲಿಸ್ಕೊಂಡು. ಶ್ರೀ ಗುರುಭ್ಯೋ ನಮಃ.